ಕೆಲವೇ ಮಿನಿಟ್ನಲ್ಲಿ ರಾಮಲಿಂಗಾರೆಡ್ಡಿ ಮಾತಾಡ್ತಾರೆ. ತನಗೆ ಕೊಟ್ಟಿರುವಂತಹ ಜಲಸಂಪನ್ಮೂಲ ಖಾತೆ ನನಗೆ ಬೇಡವೇ ಬೇಡ ಅಂತೇಳಿ ಅಧಿಕೃತವಾಗಿ ಮಾಧ್ಯಮದ ಮುಂದೆ ಹೇಳುವಂತ ಸಾಧ್ಯತೆ ಇದೆ. ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾದಾಗ ರಾಜೀನಾಮೆ ಪತ್ರವನ್ನ ತಮ್ಮ ಜೇಬ್ನಲ್ಲ ಇಟ್ಕೊಂಡು ಹೋಗಿದ್ರಂತೆ. ನೋಡಿ, ಈ ಹಿಂದೆ ನನಗೆ ವಾಗ್ದಾನ ಕೊಟ್ಟಿದ್ರು, ಆದ್ರೆ ಈಗ ನೀವು ಮತ್ತೆ ನನಗೆ ಬೇಡವಾದ ಖಾತೆಯನ್ನು ಕೊಟ್ಟಿದ್ದೀರಿ, ಸುತಾರಾಮ್ ಈ ಖಾತೆಯಲ್ಲಿ ನಾನು ಮುಂದುವರಿಯೋದಿಲ್ಲ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರಂತೆ ರಾಮಲಿಂಗಾರೆಡ್ಡಿ. ನಾನು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೇಳಿದ್ದೀನಿ, ನನಗೆ ಕೊಟ್ಟಿಲ್ಲ ನೀವು, ಹೀಗಾಗಿ ನನಗೆ ಮಂತ್ರಿಗಿರಿಯೇ ಬೇಡ, ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಜೇಬ್ನಲ್ಲಿ ರಾಜೀನಾಮೆ ಪತ್ರವನ್ನ ಇಟ್ಟುಕೊಂಡೇ ಹೋಗಿದ್ರಂತೆ. ಈಗ ಮಾಧ್ಯಮದ ಮುಂದೆ ಬಂದು ಮಾತನಾಡ್ತಾರೆ ರಾಮಲಿಂಗಾರೆಡ್ಡಿ. ಅಧಿಕೃತವಾಗಿ ಅವರು ಹೇಳ್ತಾರೆ, ನನಗೆ ಈ ಖಾತೆ ಬೇಡ, ನನಗೆ ಮಂತ್ರಿಗಿರಿಯೂ ಬೇಡ ಅಂತೇಳಿ ಹೇಳ್ತಾರಾ ಅನ್ನೋದು ಈಗಿರುವಂತ ಕುತೂಹಲ. ಕೆಲವೇ ಮಿನಿಟ್ನಲ್ಲಿ ರಾಮಲಿಂಗಾರೆಡ್ಡಿ ಅವರು ಮಾಧ್ಯಮದ ಮುಂದೆ ಬಂದು ಮಾತಾಡ್ತಾರೆ. ನೀವು ನೋಡ್ತಾ ಇದ್ರಲ್ಲ, ರಾಮಲಿಂಗಾರೆಡ್ಡಿ ಅವರು ಬಹಳ ಸೀರಿಯಸ್ ಆಗಿ ಏನೋ ಆ A4 ನಲ್ಲಿ ಬರಿತಾ ಇರೋ ದೃಶ್ಯ ತಾವು ನೋಡ್ತಾ ಇದ್ರಲ್ಲ. ರಾಮಲಿಂಗಾರೆಡ್ಡಿ ಅವರು ಯಾರ ಮಾತು ಕೇಳಲ್ಲ ಸರ್, ಪಕ್ಷದ ಅಧ್ಯಕ್ಷರೇ ಮಾತಾಡ್ತೀನಿ, ಕೆಲಸ ಮಾಡಿ ನಾನು ಒಬ್ಬನೇ ಇಲ್ಲಿ ಮಾತಾಡ್ಕೊಳ್ತೀನಿ, ನೀವೆಲ್ಲ ಆಚೆ ಪಕ್ಷದ ಅಧ್ಯಕ್ಷರೇ ಮಾತಾಡ್ತೀನಲ್ವಾ, ನನಗೆ ಕೋಪ ಬರೆಸ್ಬೇಡ. ಸರ್, ಬೇರೆಯವ್ರು ಯಾರೋ ಮಾತಾಡ್ಬೇಕು ಸರ್, ಅಧ್ಯಕ್ಷರು ನೋಡಪ್ಪ, ಕೋಪ ಬರೆಸ್ಬೇಡಿ ನನಗೆ. ಅಲ್ಲ, ಅಧ್ಯಕ್ಷರು ಮಾತಾಡ್ತೀನಿ ಅದರಲ್ಲಿ ಇದು ಬರ್ಕೊಂಡಿದೆ ಹಿಂದೆ ವೈಟ್ ಶೀಟ್ ಅಲ್ಲಿ. ಆಮೇಲೆ ನೋಡಪ್ಪ, ನಾನು ಎಷ್ಟು ಮಾತಾಡ್ತೀನೋ ಅಷ್ಟೇ. ಆಮೇಲೆ ನೀವೇನಕ್ಕೆ ಯಾವ ಕ್ವಶನ್ ನಾನು ಕೇಳೋಕ್ ಬರಬೇಡಿ. ಇಲ್ಲ, ಕನ್ನಡದಲ್ಲಿ ನಾನು ಮಾತಾಡೋದು, ಇಂಗ್ಲಿಷಲ್ಲಿ ಮಾತಾಡಲ್ಲ, ನೀವು ಅದನ್ನೇ ಟ್ರಾನ್ಸ್ಲೇಟ್ ಮಾಡ್ತೀರಿ. ಆಮೇಲೆ ಇಂಡಿವಿಜುವಲ್ ಆಗಿ ನಾನು ಯಾರಿಗೂ ಕೊಡೋದಿಲ್ಲ. ಇಲ್ಲ, ಅಲ್ಲೇ ಇದೆ ಒಂದು ಟೈಪ್ ಆಗಿತ್ತು ನೋಡಿ, ಅದ್ರ ಮೇಲೆ ಬರ್ಕೊಂಡು ಇನ್ನು ಮುಂದೆ ನಿಮಗೆ ಕೊಡ್ತೀನಿ ಕಾಪಿ ಸಾಕಕ್ಕೆ, ಶೇರ್ ಕಾಪಿನೇ ಕೊಡ್ತೀನಿ. ಯಾಕೆ ತರ ಕೆಲ್ಸ ಕೊಡ್ತೀರಾ? ಕೋರಮಂಗಲ ಕಚೇರಿಯಲ್ಲಿದ್ದಾರೆ ರಾಮಲಿಂಗಾರೆಡ್ಡಿ. ಇಂದೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಸಚಿವ ಸ್ಥಾನಕ್ಕೆ, ನೂತನವಾಗಿ ಸಿಕ್ಕಿದಂತಹ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಘೋಷಣೆ ಮಾಡ್ತಾರೆ. ಈಗ ತಾನೇ ಅಲ್ಲಿ ಅವರು ಇದ್ದಂತ ಬೆಂಬಲಿಗರು ಮಾತಾಡಿಸ್ತಾ ಇದ್ರು. ಕೆಪಿಸಿಸಿ ಅಧ್ಯಕ್ಷರು ಮಾತಾಡಿಸ್ತಾರೆ, ಸರ್ ಯಾಕೆ ಈ ಸಂದರ್ಭದಲ್ಲಿ ನಿರ್ಧಾರ ಅಂತ. ಅದಕ್ಕೆ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ, ಅದೆಲ್ಲ ಬೇಡಪ್ಪ, ನಾನು ನಿರ್ಧಾರ ಮಾಡಿದ್ದಾಗಿದೆ, ಯಾರ ಮಾತು ನಾನು ಕೇಳಲ್ಲ ಅಂತ. ಅಂದ್ರೆ ಒಂದಂತೂ ಸ್ಪಷ್ಟ, ಯಾರ ಮಾತಿಗೂ ಕೂಡ ಕಿವಿ ಕೊಡ್ತಾ ಇಲ್ಲ. ಅದರ ಜೊತೆಯಲ್ಲಿ ಅಸಮಾಧಾನ ಇರೋದು ನಿಜ. ಈ ಖ್ಯಾತೆ ಇದೇ ರೀತಿಯಲ್ಲಿ ಮುಂದುವರಿಯುವಂತ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಅದು ರಾಮಲಿಂಗಾರೆಡ್ಡಿ ಅವರಿಂದ ಆರಂಭವೋ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಅಲ್ಲೇ ಇದ್ದಂತ ಕಾರ್ಯಕರ್ತರ ಮೇಲೂ ಕೂಡ ಗರಂ ಆದ್ರು ರಾಮಲಿಂಗಾರೆಡ್ಡಿ ಅವರು ಈ ಸಂದರ್ಭದಲ್ಲಿ.
ಸಚಿವರು ಮನವೊಲಿಕೆ ಯಾವುದೇ ಮನವೊಲಿಕೆಗೂ ಕೂಡ ಸಚಿವರು ಬರ್ತಾ ಇಲ್ಲ ಅನ್ನುವಂಥದ್ದಂತೂ ಕನ್ಫರ್ಮ್. ಸಿಎಂ ಮನವೊಲಿಕೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ಆದ್ರೆ ಅದು ಸಾಧ್ಯ ಆಗಿಲ್ಲ. ನಿನ್ನೆ ಸಭೆ ನಡೆಸಿದ್ರು, ಆ ಸಭೆಯಲ್ಲಿ ಜಲಸಂಪನ್ಮೂಲ ವಿಚಾರಕ್ಕೆ ಪ್ರಶ್ನೆ ಬಂದಂತಹ ಸಂದರ್ಭದಲ್ಲಿ ನನಗೂ ಆ ಖಾತೆಗೆ ಏನ್ ಸಂಬಂಧ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳಿ ಎದ್ದು ಹೊರ ನಡೆದಿರುವಂತಹ ಬೆಳವಣಿಗೆಗಳು ಕೂಡ ನಿನ್ನೆ ನಡೀತು. ನಿನ್ನೆಯಿಂದ ಇವತ್ತಿನವರೆಗೂ ಕೂಡ ಆಗಿರುವಂತಹ ಡೆವಲಪ್ಮೆಂಟ್ಸ್ ಅನ್ನ ಗಮನಿಸಿದ್ರೆ ಯಾವ ಮಾತಿಗೂ ಯಾರ ಮಾತಿಗೂ ರಾಮಲಿಂಗಾರೆಡ್ಡಿ ಅವರು ಬಗ್ಗಿಲ್ಲ, ಕಿವಿ ಕೊಟ್ಟಿಲ್ಲ ಅನ್ನುವಂಥದ್ದಂತೂ ಕನ್ಫರ್ಮ್. ಅಧಿಕೃತವಾಗಿ ಇನ್ನೇನು ಘೋಷಣೆ ಮಾಡ್ತಾರೆ. ನಗರಾಭಿವೃದ್ಧಿ ಖಾತೆ ಬೇಕು, ನಾನು ಬೆಂಗಳೂರಿನವನು, ನನಗೆ ಆ ಖಾತೆ ಕೊಡದೆ ಇನ್ಯಾವ ಖಾತೆ ಕೊಡ್ತಾರೆ ಅನ್ನೋದು ಸಚಿವರ